SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಓಕೆ ಮೇಡಮ್, ಅಂದರೆ ಸಾಕಷ್ಟು ಸಾಂಗ್ಗಳು ಟ್ರೆಂಡಿಂಗಲ್ಲಿದ್ದಾವೆ, ಸಾಕಷ್ಟು ಸಾಂಗ್ಗಳು ಮಿಲಿಯನ್ ಗಟ್ಟಲೆ ರೀಚ್ ಆಗಿದೆ. ಆದರೆ ಕೆಲವೊಂದು ಸಾಂಗ್ಗಳು ಟೀಕೆ ವ್ಯಕ್ತಪಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಸರ್ಸೆ ಸೆರಗ ಸರ್ಸೆ ಅನ್ನೋಂಥ ಸಾಂಗ್ ತುಂಬ ಟೀಕೆ ವ್ಯಕ್ತವಾಯಿತು. ಅಂದರೆ ನಮ್ಮಲ್ಲಿ ಬಿಟ್ಟು ಕೂಡ ನಮ್ಮ ಅದರ್ ಇಂಡಸ್ಟ್ರಿ ಕೂಡ ಮಾತಾಡುವಂಥ ಸಿಚುವೇಶನ್ ಆಯಿತು ಈ ಸಂದರ್ಭದಲ್ಲಿ. ಬಟ್ ಈ ಸಾಂಗ್ ಕೇಳಿದಾಗ ಬಟ್ ನಿಮಗೆ ಏನಿದೆ ಆ ಅಭಿಪ್ರಾಯ, ಏನಿದೆ ಆ ಸಾಂಗ್ ಬಗ್ಗೆ ಅನ್ನೋ? ನನಗೆ ಫಸ್ಟ್ ಟೈಮ್ ಈಗ ನೋಡಿ, ನೀವು ಹೇಳಿದ್ರಿ ಎಲ್ಲ ಹಿಟ್ಟಾಯಿತು ಅಂತ. ಈಗ ನಮ್ಮ ಮನುಷ್ಯರ ಒಂದು ಆಲೋಚನೆ ಹೇಗಿರುತ್ತೆ ಅಂದರೆ, ಈಗ ನಿಮಗೆ ಒಂದು ತಟ್ಟೆನಲ್ಲಿ ಒಂದು 10 ತುಂಬ ಚೆನ್ನಾಗಿರೋ ಊಟ ಕೊಟ್ಟು ಅಲ್ಲಿ ಯಾವುದೋ ಒಂದು ಉಪ್ಪಿನಕಾಯಿನೋ ಇನ್ಯಾವುದೋ ಏನೋ ಒಂದು ತೆಗೊಳಕ್ಕೆ ಯಾವುದನ್ನಾದರೂ ನೀವು ಹುಡ್ಕೋತೀರ. ಅಲ್ಲಿ ಎಲ್ಲ ಚೆನ್ನಾಗಿರುವಾಗ ತೆಗೊಳೋಕೆ, ಈಗ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಇದೆಯಾ, ಭಾರತದಲ್ಲಿ ಮಾತ್ರ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಹಬ್ಬ ಮಾಡ್ತಾ ಇರುವಂತಹ ಹಾಡೋದು. ನಮ್ಮ ಜಾನಪದ ಸೊಗಡಿನ, ನಮ್ಮ ನೆಲದ, ನಮ್ಮ ಒಂದು ಆಚಾರ ವಿಚಾರನ ಬಿಂಬಿಸುವಂತಹ ಒಂದು ಹಾಡು ಪಾಶ್ಚಿಮಾತ್ಯ ದೇಶದಲ್ಲೂ ಇಷ್ಟು ಧೂಳೆಬ್ಬಿಸ್ತಾ ಇದೆ ಅಂತ ಒಂದು ಹೆಮ್ಮೆ ಪಟ್ಟ ಅದ್ರ ಬಗ್ಗೆ ಮಾತಾಡೋರನ್ನ ನಾವು ನೋಡೋಕ್ಕೆ ಸಿಗಲ್ಲ. ಅದು ಬಿಟ್ಟು ಯಾರ್ಯಾರೋ ಈಗ ಬೇರೆ ಇಂಡಸ್ಟ್ರಿಯವ್ರು ಹೇಳಿದ್ರು ಅಂತ ನೀವು ಹೇಳ್ತೀರಾ. ಯಾವ ಬೇರೆ ಇಂಡಸ್ಟ್ರಿ ಮಾತಾಡ್ತಾರೆ? ನಮಗೆ ಎಷ್ಟು 16-17 ವರ್ಷದ ವಯಸ್ಸಿನವ್ರು ಇದ್ದಾಗಲೇ ಚೋಲಿಕೆ ಪೀಚೆ ಕ್ಯಾ ಅಂತ ಬಡ್ಕೊಂಡ್ರು. ಅದರಲ್ಲಿನೂ ಡೈರೆಕ್ಟಾಗೆ ಮೀನಿಂಗ್ ಇದೆ, ಅಲ್ಲಿ ಏನೂ ಇದಿಲ್ಲ. ಆವಾಗ ಯಾರೂ ಎತ್ತದೇ ಇರೋವಂತಹ ಮಾತನ್ನ ಇವಾಗ ನಮ್ಮ ಗ್ರಾಮೀಣ ಪ್ರದೇಶದ ಒಬ್ಬರು ನಿರ್ದೇಶಕರು, ಅವರು ತುಂಬ ಸರಳ ಸಜ್ಜನರು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಟೀಕಿಸ್ಬಹುದಾ ಅಥವಾ ನಾವೇ ಅವರ ಕಾಲನ್ನ ಹೇಳಿಬಹುದಾ, ಅದನ್ನು ನಾವು ಯೋಚನೆ ಮಾಡಬೇಕಾದಂತಹ ವಿಚಾರ. ಅದಲ್ಲದೆ ಇದ್ರ ಬಗ್ಗೆ ಮಾತಾಡೋದು ಕೂಡ ನನ್ನ ಪ್ರಕಾರ ನಾವು ಸಮಯನ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾನು ಮೊದಲನೇ ನೀವು ಕೇಳಿದ್ರಿ, ನಿಮಗೆ ಕೇಳಿದಾಗ ಹೇಗೆ ಅನ್ನಿಸ್ತು ಅಂತ ಅಂದ್ರಿ. ನನಗೆ ಸತ್ಯವಾಗ್ಲೂ ಅದು ಈಗ ಪ್ರೇಮ್ ಸರ್ ಹೇಳಿದ್ರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರೆದಿದ್ದಾರೆ ಅಂತ, ಪ್ರತಿಯೊಂದು ಅದರಲ್ಲಿರೋ ಲಿರಿಕ್ಸ್ ಕೂಡ ನನಗೆ ಹಾಗೆ ಅನಿಸಿತ್ತು. ಅದನ್ನು ಇಷ್ಟೆಲ್ಲ ದೊಡ್ಡದು ಮಾಡಿ ಇದು ಹಾಗೆ ಹೀಗೆ ಅಂತ ಹೇಳುವಾಗ ನಾನು ಅದನ್ನು ಹೀಗೂ ಯೋಚನೆ ಮಾಡ್ತಾ ಇದ್ದಾರಾ ಅಂತ ಅನಿಸಿದ್ದು ಆವಾಗಲೇ. ಸೊ ಹಾಗಾಗಿ ಒಳ್ಳೆಯದೇ ಇಷ್ಟೊಂದಿರಬೇಕಾದ್ರೆ ಮಾತನಾಡುವಂಥದ್ದು, ಯಾವುದು ಬೇಡದಿರೋ ವಿಚಾರ, ಯಾರೋ ಒಬ್ರಿಗೆ ಏನೋ ಥಾಟ್ ಬಂತು ಅಂದಾಕ್ಷಣಕ್ಕೆ ಅದನ್ನು ನಾವು ವೈಭವೀಕರಿಸೋ ಅಂಥದ್ದು, ಆ ಮೆಂಟ್ಯಾಲಿಟಿ ನಮಗೆ ಮನುಷ್ಯರಿಗೆ ಬೇಡ ಅಂತ ನನಗನ್ಸುತ್ತೆ. ಅಂದರೆ ಈ ಹಿಂದೆ ಪ್ರೇಮ್ ಅವ್ರ ಸಾಹಿತ್ಯ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ, ಎಂತೆಂಥ ಸಾಂಗ್ಗಳ ಸಾಹಿತ್ಯ ಬರೆದಂಥವ್ರು. ಅದೇ ಈಗ ಜೋಗಿ ಸಿನಿಮಾದಲ್ಲಿ ಬೇಡುವನ್ನು ವರವನ್ನು ಅದನ್ನೇ ಫಾರ್ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಕೂಡ ಸರ್ ಈ ಸಾಹಿತ್ಯ ಕೇಳಿ, ಈ ಸಾಂಗ್ ಕೇಳಿ, ನನ್ನ ತಾಯಿ ಜೊತೆ ನಾನು ಮಾತಾಡ್ದಿರೋವಂಥವನು ಮಾತಾಡಿದೆ, ನಮ್ಮ ಮನೆಗೆ ಹೋಗಿ ಸೇರಿಕೊಂಡೆ, ಈ ಥರದ್ದೆಲ್ಲ ಇನ್ಸಿಡೆಂಟ್ ಆಗಿತ್ತು. ಬಟ್ ಆವಾಗೆಲ್ಲ ಹೊಗಳಿದ್ರು. ಬಟ್ ಈ ರೀತಿ ಆದಾಗ ತೆಗೊಳ್ಳುವಂಥದ್ದು ಕೂಡ ಮಾಡ್ತಾಯಿದ್ದಾರೆ. ಅದು ಕೂಡ ಇತ್ತೀಚಿನ ಕಡೆ ಜಾಸ್ತಿ ಆಗೋಗಿದೆ. ಅದು ಈ ಸಾಂಗ್ ಬಂದಾದಮೇಲೆ ಏನಿದ್ರ ಅರ್ಥ, ಏನು ಈ ಥರ ಒಂದು ವಲ್ಗ್ಯಾರಿಟಿ ಕ್ರಿಯೇಟ್ ಮಾಡಿರುವಂಥದ್ದು ನಮ್ಮ ಪಬ್ಲಿಕ್ ಸಿಚುವೇಶನ್ನಲ್ಲಿ ಅನ್ನುವಂಥದ್ದು. ಇದ್ರ ಬಗ್ಗೆ ಮಾತಾಡೋದೇ ಸಮಯ ವ್ಯರ್ಥ ಅಂತ ನಾನು ಈಗಾಗಲೇ ಹೇಳಿದೆ ನಿಮಗೆ. ಆ ರೀತಿ ಹುಡ್ಕೊಂಡು ಹೋದರೆ ಎಲ್ಲ ಹಾಡುಗಳಿಗೂ ಹಾಗೆ ಕೆದಕ್ತಾ ಹೋಗಬಹುದು, ಪ್ರತಿಯೊಂದು ಹಾಡುಗೂ ಕೆದಕ್ತಾ ಹೋಗಬಹುದು. ಏನಿದು ಒಂದೇ ಹಾಡ ಈ ರೀತಿಯಾಗಿ ಅಂತ ನನಗಂತೂ ಅದು ಲಿರಿಕ್ಸ್ ಖಂಡಿತವಾಗಿಯೂ ಆ ರೀತಿ ಮೊದಲನೇ ಬಾರಿ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಅನ್ನಿಸ್ಲಿಲ್ಲ. ಅದು ಯಾರ್ಯಾರು ಯಾವ್ಯಾವ ಮನಸ್ಥಿತಿಯಲ್ಲಿ ಅದು ಹೇಗೆ ಕೇಳಿಸ್ಕೊಂಡು ಹೇಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಬೇರೆ ಭಾಷೆಯವರಂತೂ ಮಾತಾಡಿರೋದು ನನಗೆ ವಿಪರ್ಯಾಸ ಅನಿಸುತ್ತೆ. ನಾವು ವಿ ಆರ್ ವೇಸ್ಟಿಂಗ್ ಟೈಮ್. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಒಂದು ಪ್ರಾಪರಾಗಿ ಏನೋ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿದಾಗ ಆ ಸಬ್ಜೆಕ್ಟಿಗೆ ನಾವು ತೋರಿಸ್ಬೇಕಲ್ಲಿ ಅನ್ನುವಂಥದ್ದು ಅವರ ವಾದ. ಬಟ್ ಅಲ್ಲಿ ನೀವೇನು ತೋರಿಸಿಲ್ಲ ಅನ್ನುವಂಥದ್ದು, ಅದರಿಂದ ಟೀಕೆ ಒಳಗಾಗಿರುವಂಥದ್ದು. ನಾನು ನಿಜ ಹೇಳಬೇಕು ಅಂತಂದರೆ, ಈ KD ಚಲನಚಿತ್ರ ರಂಗದಲ್ಲಿ, ನಮ್ಮ KD ಚಲನಚಿತ್ರದಲ್ಲಿ ಮಾತಾಡುವಂತಹ ಎಷ್ಟು ಒಳ್ಳೆಯ ಅಂಶಗಳಿದೆ ಅಂದರೆ ಚಲನಚಿತ್ರ ನೋಡಿದಾಗಲೇ ಗೊತ್ತಾಗುತ್ತೆ ನಮಗೆ. ನಮ್ಮ ತಾರಾ ಬಳಗನೇ ಇರಬಹುದು, ಕಥೆ ಇರಬಹುದು, ಆಮೇಲೆ ಮೇಕಿಂಗ್ ಹುಚ್ಚಿಡಿಸ್ಬಿಡುತ್ತೆ. ಅಂಥ ಒಂದು ಮೇಕಿಂಗ್ ಮಾಡಿದ್ದಾರೆ ನಮ್ಮ ಕನ್ನಡದ ನಿರ್ದೇಶಕರು. ನಮ್ಮ ಕನ್ನಡ ನೆಲದಲ್ಲಿ ಮಾಡಿರುವಂತಹ ಈ ಚಲನಚಿತ್ರ ಅಂಥ ದೊಡ್ಡ ದೊಡ್ಡ ವಿಚಾರಕ್ಕೆ ನಾವು ಗಮನ ಕೊಡೋಣ. ತುಂಬ ನೋಡಿ, ಯಾವುದೇ ಒಂದು ವಿಚಾರ, ಈಗ ಅಲ್ಲೊಂದು ಯುದ್ಧ ನಡೀತಾ ಇದೆ, ಇಲ್ಲೊಂದು ನಡೀತಾ ಇದೆ, ಅಲ್ಲೊಂದು ನಡೀತಾ ಇದೆ ಅಂದರೆ 1000 ಜನ 1000 ಅಂಶಗಳನ್ನು ಇಟ್ಕೊಂಡು ಮಾತಾಡಬಹುದು. ಎಲ್ರಿಗೂ ನಮಗೆ ಉತ್ತರ ಕೊಡೋಕ್ಕಾಗಲಿ, ಅದನ್ನು ನಾವು ಮನಸ್ಸಿಗೆ ತಗೊಳಕ್ಕಾಗಲಿ ಆಗಲ್ಲ. ನಾವು ಅದನ್ನು ಯಾವ ರೀತಿ ನೋಡ್ತೀವಿ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅದು ವಿ ಆರ್ ವೇಸ್ಟಿಂಗ್ ಟೈಮ್. ಅಂದರೆ ಇನ್ನೊಂದು ವಿಚಾರ ನಾವು ಖುಷಿ ಪಡಬೇಕು, ಏನಕ್ಕಂದರೆ ಸುದೀಪ್ ಸರ್ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಅಂದರೆ ಈ ರೀತಿ ಆಗೋದ್ರಿಂದ ಮಲ್ಟಿ ಸ್ಟಾರ್ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಇಂಡಸ್ಟ್ರಿ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ, ರೆವಿನ್ಯೂ ಜನ್ರೇಟ್ ಆಗುತ್ತೆ. ಇದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಬಟ್ ಈ ರೀತಿ ಬೆಳವಣಿಗೆ ನಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ. ಬಟ್ ಇದು ಒಂದು ಸ್ಟಾರ್ಟಿಂಗ್ ಅಂದರೆ ಇದು ಪದೇ ಪದೇ ಆಗಬೇಕನ್ನುವಂಥದ್ದು ಎಲ್ಲ ಅಭಿಮಾನಿಗಳ ಆಸೆ. ಬಟ್ ಅವರಿಬ್ಬರು ಹೊಂದಾಣಿಕೆ ಬಗ್ಗೆ, ಅವ್ರ ಜೊತೆಯಾಗಿ ಸೇರಿರೋದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನೋಡಿ, ಪ್ರೇಮ್ ಸರ್ಗೆ ಆ ಒಂದು ಪವರ್ ಇದೆ.
ಅವರು ಪ್ರೇಮ್ ಸರ್ನ ಹೇಳಿದಾಗೆ ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿತ್ವ. ನೀವು ಕೆಲಸ ಮಾಡೋದ್ರ ಬಗ್ಗೆನೇ ಅಷ್ಟೇ ಅಲ್ಲ, ಅವರ ಆಫ್ ದ ಸ್ಕ್ರೀನ್ ಅವರ ವ್ಯಕ್ತಿತ್ವನೂ ಕೂಡ ನೀವು ನೋಡಿ, ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗುವಂತಹ ವ್ಯಕ್ತಿ ಅವರು. ಸರಳ ವ್ಯಕ್ತಿತ್ವ ಅವ್ರದ್ದು. ಸೊ ಹಾಗಾಗಿ ಅವ್ರು ಈ ಕೆಲಸನ ಬಹಳ ಸುಲಲಿತವಾಗಿ ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗೆ. ನಾನು ಎಲ್ಲರ ಜೊತೆಗೂ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿಲ್ಲ ಈ ಸಿನಿಮಾದಲ್ಲಿ. ಆದರೆ ಪ್ರೇಮ್ ಸರ್ ಅವ್ರು ಕೆಲಸ ಮಾಡೋ ರೀತಿ ನೋಡಿದಾಗ, ಅವರೆಲ್ಲರ ಜೊತೆ ಇರೋ ರೀತಿಯನ್ನು ನೋಡಿದಾಗ ಅವರಿಂದ ಇದು ಖಂಡಿತ ಸಾಧ್ಯ. ಅವರು ಎಲ್ಲರೂ ಒಟ್ಟಿಗೆ ಸೇರಿಸಿ ಎಲ್ಲರೂ ಖುಷಿ ಪಡಿಸೋ ಹಾಗೇ ಕೆಲಸ ಮಾಡಿರ್ತಾರೆ. ಇದು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕು. ಯಾಕಂತಂದ್ರೆ ಈಗ ಬೇರೆ ಇಂಡಸ್ಟ್ರಿಯವರು ನೋಡಿದಾಗ ಅವರು ನಮ್ಮ ಒಗ್ಗಟ್ಟನ್ನು ನೋಡಿ ಅವ್ರಿಗೆ ಅಳಕನ್ನಿಸ್ಬೇಕು. ಈಗ ನೋಡಪ್ಪ, ಕನ್ನಡದ ಚಿತ್ರರಂಗ ಎಲ್ಲರೂ ಒಟ್ಟಿಗೆ ಬಂದು ಇಂಥ ಒಂದು ದೊಡ್ಡ ಮಟ್ಟದ ಸಿನಿಮಾವನ್ನು ಮಾಡಿದ್ದಾರೆ ಅನ್ನೋದು ಹೊರಗೆ ಬರಬೇಕು. ಅದು ಇವಾಗ ಬಂದಿದೆ. ಹೆಗ್ಗಳಿಕೆ ನೋಡಿ, ಇಂಥ ಒಂದು ಕೆಲಸಗಳೇನಾಗುತ್ತೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂತಹ ಪ್ರಾಜೆಕ್ಟ್ಗಳಿದೆಲ್ಲ. ಸೊ ಹಾಗಾಗಿ ಪ್ರೇಮ್ ಸರ್ ಮಾಡಿರೋದ್ರಿಂದ ನನಗೆ ಅದೇನು ದೊಡ್ಡ ಅಚ್ಚರಿ ಥರ ಏನೂ ಇಲ್ಲ. ಯಾಕಂದರೆ ಪ್ರೇಮ್ ಸರ್ ಕೈಲಿ ಇದು ಸಾಧ್ಯ. ಅಂದರೆ ಇದನ್ನು ಪ್ರತಿಯೊಬ್ಬರು ಈ ಥರದ್ದು ಟ್ರೈ ಮಾಡ್ಬೇಕು ಮೇಡಮ್. ಹಾಗೆ ಒಂದು ಚೆನ್ನಾಗಿರುತ್ತೆ ಇಂಡಸ್ಟ್ರಿ. ಯಾಕಂದರೆ ಈಗ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅನ್ನುವಂಥದ್ದು ಅಭಿಮಾನಿಗಳಲ್ಲೇ ಮಾತಿದೆ. ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ನಾವು ಈ ಥರದ ಮುಂದೆ ಹೆಜ್ಜೆ ಇಟ್ಟಾಗ ಇದನ್ನೆಲ್ಲ ನಾವು ನಮ್ಮಲ್ಲಿ ಏನು ಆ ಥರದ್ದು ಏನೂ ಇಲ್ಲ ಮನಸ್ತಾಪ, ನಾವು ಚೆನ್ನಾಗಿದ್ದೀವಿ ಅನ್ನುವಂಥದ್ದು ತೋರಿಸ್ದಂಗೆ ಒಂದು ಇದಾಗುತ್ತೆ ನೋಡಿ. ಈ ಸಿನಿಮಾದಲ್ಲಿ ನಾನು ಅದೇ ಇವಾಗ ಕೇಳ್ಪಟ್ಟೆ, ನೆನ್ನೆ ಮೊನ್ನೆಯಿಂದೆಲ್ಲ ಅಪ್ಪು ಸರ್ ಫ್ಯಾನ್ಸು, ಯಶ್ ಸರ್ ಫ್ಯಾನ್ಸು, ನಮ್ಮ ಡಿ ಬಾಸ್ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ನಮ್ಮ ವಿಷ್ಣು ಸೇನಾ ಸಮಿತಿ, ಡಾಕ್ಟರ್ ರಾಜ್ಕುಮಾರ್ ಬಳಗ, ಎಲ್ಲರೂ ಕೂಡ ಈ ಸಿನಿಮಾಗೆ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಪ್ರೋತ್ಸಾಹ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಇದಕ್ಕಿಂತ ಕನ್ನಡಿಗಳಾದ ನನಗೆ ದೊಡ್ಡ ಸಂತೋಷ ಇನ್ಯಾವುದೂ ಇಲ್ಲ. ಈಗ ನಾವು ಒಂದು ಸಂಸಾರ, ನಾವು ಒಂದು ಕುಟುಂಬ, ನಾವು ಒಂದು ಮನೆಯವರು ಅನ್ನೋ ಭಾವನೆ ಬರುತ್ತೆ. ಇದು ಬೇರೆಯವ್ರು ಯಾರು ಏನು ಬೇಕಾದರೂ ಮಾತಾಡ್ಕೊಂಡ್ರು ಅದೇನು ನಮಗೆ ಮ್ಯಾಟರ್ ಆಗಲ್ಲ. ನಮ್ಮ ಮನೆಯಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಸೊ ಹಾಗಾಗಿ ನಮ್ಮ ಈ KD ಚಿತ್ರಕ್ಕೆ ಇಷ್ಟು ಪ್ರೋತ್ಸಾಹ ಬರ್ತಾ ಇರೋದು ತುಂಬಾ ತೃಪ್ತಿಯನ್ನು ಕೊಟ್ಟಿದೆ. ಓಕೆ ಮೇಡಮ್, ಅಂದರೆ ಇಡೀ ಇಂಡಸ್ಟ್ರಿನೇ ಕಾಯ್ತಾ ಇದೆ ಈ ಸಿನಿಮಾಕ್ಕೋಸ್ಕರ. ಬಟ್ ಕೊನೆಯದಾಗಿ ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ ನಾಡ್ದು 30ನೇ ತಾರೀಕು. ಅಂದರೆ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಆಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ಯಮ್ಮನವರು? ನೀವು ಈ ಸಿನಿಮಾದ ಬಗ್ಗೆ ಹೇಳಬೇಕು ನಮ್ಮ ಪ್ರೇಕ್ಷಕರಿಗೆ ಅನ್ನೋದಾದರೆ, ನೀವು ಯಾವ ಅಂಶನ ಇಟ್ಕೊಂಡು ಹೋಗ್ತಿರೋ, ಈಗ ಹಾಡಾಗಿರಬಹುದು ಅಥವಾ ಜಾನಪದ ಶೈಲಿಯ ಹಾಡಾಗಿರ್ಬೋದು, ಆ ಹಾಡಿನ ಒಂದು ಚಿತ್ರೀಕರಣ ಇರಬಹುದು, ಕೊರಿಯೋಗ್ರಫಿ ಇರಬಹುದು, ಕಥೆ ಇರಬಹುದು, ಆಮೇಲೆ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ಗಳ ಆ್ಯಕ್ಟಿಂಗ್ ಇರಬಹುದು, ಮೇಕಿಂಗ್ ಇರಬಹುದು. ನೀವು ಯಾವ ಅಂಶನ ಇದು ನೋಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೋಗಿರ್ತೀರೋ ಅದು ಯಾವುದೂ ಕೂಡ ನಿಮಗೆ ನಿರಾಸೆಯನ್ನು ಉಂಟು ಮಾಡೋದಿಲ್ಲ. ತೃಪ್ತಿಯಿಂದ ನೀವು ಥಿಯೇಟ್ರಿಂದ ಹೊರಗೆ ಬರ್ತೀರಾ ಅನ್ನೋ ಗ್ಯಾರಂಟಿ ಮಾತ್ರ ನನಗಿದೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮ ಈ ಬೆಂಬಲಕ್ಕೆ, ನಮ್ಮ ಕನ್ನಡಿಗರ ಈ ಬೆಂಬಲಕ್ಕೆ ಧನ್ಯೋಸ್ಮಿ ಅಂತ ಹೇಳ್ತೀನಿ. ಓಕೆ ನಾವು ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ನಟಿ ಯಮುನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ SSTV ವಿಶ್ವಶೆಟ್ಟಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.